ಕೊಡೋದಿಲ್ಲ ಅಂತ ಈ ಸಭೆಯ ಮುಖಾಂತರವನ್ನು ನಾವೆಲ್ಲರೂ ಎಚ್ಚರಿಕೆ ಕೊಡ್ತೀವಿ ಬಂಧುಗಳೇ. ಈಗ ಘೋಷಣೆಗೆ ಹೋಗೋಣ. ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ. ಎಷ್ಟೇ ಮೀಸಲಾತಿಯನ್ನು ಕಸಿಯುತ್ತಿರುವ ಸಿದ್ದರಾಮಯ್ಯನವರಿಗೆ, ಎಷ್ಟೇ ಮೀಸಲಾತಿಯನ್ನು ಕಸಿಯುತ್ತಿರುವ ಸಿದ್ದರಾಮಯ್ಯನವರಿಗೆ, ಎಷ್ಟೇ ಮೀಸಲಾತಿ ಕಸಿಯುತ್ತಿರುವ ಸಿದ್ದರಾಮಯ್ಯನವರಿಗೆ ಭಾರತ್ ಮಾತಾ ಕಿ ಬರಲ್ಲ ಯಾಕೆ ಇಲ್ಲದಂತ ಒಬ್ಬ ಕುರುಬ ಸಮಾಜವನ್ನು ನೀವು ಎಷ್ಟೇ ಪಟ್ಟಿ ಸೇರಿಸ್ತೀರಂದ್ರೆ ನಿಮ್ಮ ಜ್ಞಾನ ಎಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಎಷ್ಟಿಯ ಶಾಸಕರು 17 ಜನ ಇದ್ದಾರೆ. ದಯವಿಟ್ಟು ಎಲ್ಲ ಪಕ್ಷದಲ್ಲಿದ್ದೀರಾ, ನಿಮ್ಮಲ್ಲೇನಾದ್ರು ಮದಕರಿ ನಾಯಕನ ರಕ್ತ ನಿಮ್ಮ ಮೈಯೆಲ್ಲ ಹರಿತಾ ಇದ್ರೆ ಮಹರ್ಷಿ ವಾಲ್ಮೀಕಿಯ ಜ್ಞಾನ ನಿಮ್ಮ ತಲೆಯಲ್ಲಿ ಹಲಗಲಿ ಬೇಟರ ಕಿಚ್ಚು ನಿಮ್ಮ ನಡೆಯಲ್ಲಿದ್ರೆ ಸರ್ಕಾರ ನಿರ್ಧಾರವನ್ನು ಈ ಕೂಡಲೇ ಖಂಡಿಸಬೇಕು. ನೀವು ಸರ್ಕಾರಕ್ಕೆ ಈ ನಿರ್ಧಾರವನ್ನು ಕೂಡಲೇ ಖಂಡಿಸಬೇಕು. ಸ್ವಾಮೀಜಿಯ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಂಘಟನೆ ಮಾಡಿ ನಮಗೇನಾದ್ರೂ ಈ ತರ ಉನ್ನಾರ ಮಾಡಿದ್ದೇವೆ, ನಿಮ್ಮ ಸರ್ಕಾರವನ್ನು ಕೆಡುತ್ತೇವೆ. ಸರ್ಕಾರ ಸುಮ್ಮನೆ ಬಿಡೋದಿಲ್ಲ. ನಾವು ಹಲಗಲು ಬೇಡರು ಬ್ರಿಟಿಷ್ ವಿರುದ್ಧ ಹೆಂಗ್ ದಂಗೆ ಆದ್ರು ಈ ರಾಜ್ಯ ಸರ್ಕಾರದ ಈ ಮೀಸಲಾತಿ ವಿರೋಧಿಯ ನೀತಿ ವಿರುದ್ಧ ರಾಜ್ಯಾದ್ಯಂತ ಸಂಘಟನೆ ಮಾಡಿ ನಿಮ್ಮ ಸರ್ಕಾರವನ್ನು ಬೀಳಿಸಿ ನಾವು SC STಗಳ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಈ ರಾಜ್ಯದಲ್ಲಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಇತಿಹಾಸ ಇಂಪಾರ್ಟೆಂಟ್ ಇದೆ. ಇದುವರೆಗೂ ಈ ರಾಜ್ಯದಲ್ಲಿ 9 ಬಾರಿ ಲಿಂಗಾಯತ ಮುಖ್ಯಮಂತ್ರಿ ಅದು ನಮ್ಮ SC ಸಭೆ ಸಿಕ್ತು. 7 ಬಾರಿ ಒಕ್ಕಲಿಗ ಸಮುದಾಯದವರ ಮುಖ್ಯಮಂತ್ರಿ ಅದು ನಮ್ಮ ST ಸಭೆ ಸಿಕ್ತು. 5 ಬಾರಿ ಹಿಂದುಳಿದ ವರ್ಗದವರ ಮುಖ್ಯಮಂತ್ರಿ ಅದು ST ಸಭೆ ಸಿಕ್ತು. ನಮಗೆ SC STಗಳಿಗೆ ಈ ರಾಜ್ಯ ಅಲ್ಲ ಈ ದೇಶ ಆಗ್ತಕ್ಕಂಥ ಕೆಪಾಸಿಟಿ ಇದೆ. ನಾವು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾವು ಸಂಘಟನೆ ಮಾಡ್ತೀವಿ. ಮುಂದೊಂದು ದಿನ ಈ ಒಂದು ಇಂಥ ನಿರ್ಧಾರಗಳನ್ನ ನಾವು ಖಂಡಿಸಿ ನಾವು ಗದ್ದಿಗೆ ಇರ್ತೀವಿ. ಈ ವಿಚಾರವಾಗಿ ನಾವು ಹಿಂದೆ ಬರೋದಿಲ್ಲ, ಸಂಘಟನೆ ಆಗ್ತಾ ಇದೀವಿ, ಜಾಗೃತರಾಗ್ತಾ ಇದೀವಿ. ಯಾವುದೇ ಕಾರಣಕ್ಕೂ ST ಪಟ್ಟಿಗೆ ಕುರುಬ ಮತ್ತು ಇತರ ಯಾವುದೇ ಗೊಲ್ಲ ಸಮುದಾಯಗಳನ್ನ ಸೇರಿಸೋಕೆ ಹುನ್ನಾರ ಮಾಡಿದ್ದೇವೆ. ಕೂಡಲೇ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಸರ್ಕಾರವನ್ನು ಬರ್ತಕ್ಕಂಥ ಪ್ರಯತ್ನ ನಮ್ಮ 17 MLAಗಳ ಮುಖಾಂತರ 3 MPಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಅಧ್ಯಯನ ನೀವು ವರದಿ ಕಳಿಸಿದೆ. ಮೈಸೂರು ಬುಡಕಟ್ಟು ಸಮೃದ್ಧಿ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹೇಳ್ದಂಗೆ ಸಂಶೋಧನೆ ಮಾಡಿ ರೆಡಿ ಮಾಡಿಬಿಟ್ಟಿದ್ದಾರೆ. ಗೊತ್ತು ಅದು ಸುಳ್ಳು ಮಾಹಿತಿ ಅಂತ. 5 ಪ್ರಮುಖ ಅಂಶಗಳು ST ಪಟ್ಟಿ ಸೇರಿಸಕ್ಕೆ 4 ಅಂಶಗಳ ಕೇಂದ್ರ ಸರ್ಕಾರ ಅಲ್ಲೇ ರಿಜೆಕ್ಟ್ ಮಾಡಿದೆ. ರಿಜೆಕ್ಟ್ ಮಾಡಿದ್ರು ಕೂಡ ಮತ್ತೊಂದು ನಿಮಗೆ ಬೇಕು ಅಂತ ಹೇಳಿ ಅಂತರ್ಮಾನ್ಯ ಬುಡಕಟ್ಟು ಸಂಶೋಧನಾ ಅಧ್ಯಕ್ಷರನ್ನು ಮಾಡಿಕೊಂಡು ಖಂಡಿತವಾಗಿ ರಿಜೆಕ್ಟ್ ಮಾಡುತ್ತೇವೆ. ಇದು ಮಾನ್ಯ ಎಲ್ಲ 17 ಶಾಸಕರ ಆದಿಯಾಗಿ ಮತ್ತು ಲೋಕಸಭಾ ಸದಸ್ಯರ ಆದಿಯಾಗಿ ನಾವು ಹೋರಾಟವನ್ನು ರಾಜ್ಯಾದ್ಯಂತ ಕೈಗೊಳ್ತೇವೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಂತೆ ಶಾಸಕರು ಎಲ್ಲ ಒಗ್ಗಟ್ಟಾಗ್ತಾರೆ. ನಮ್ಮ ಮುಖಂಡರಿದ್ದಾರೆ, ಶಾಸಕರ ಮುಖಾಂತರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಪತ್ರವನ್ನು ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು.